ಎಲ್ಲರಿಗೂ ವಿರಿಚ್ ಅಕಾಡೆಮಿ ಇದರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನನ್ನ ಹೆಸರು ಅಡ್ವೊಕೇಟ್ ರಾಯನ್ ಫರ್ನಾಂಡಿಸ್. ಇವತ್ತು ನಾವು ಚರ್ಚೆ ಮಾಡುವ ವಿಷಯ CS ಎಕ್ಸಿಕ್ಯೂಟಿವ್ ಪ್ರೋಗ್ರಾಮ್ ಇದರ ಸಿಲೆಬಸ್, ಸ್ಪೆಷಲಿ ಇದರ ಲಾ ಸಿಲೆಬಸನ್ನು ನಾವು ಇವತ್ತು ಚರ್ಚೆ ಮಾಡ್ತೇವೆ. ಯಾಕಂದರೆ CS ಎಕ್ಸಿಕ್ಯೂಟಿವ್ ಇದರ ಗ್ರೂಪ್ 1 ಪೇಪರ್ 1 ಅದರಲ್ಲಿ ಸುಮಾರು 16 ಲೆಸನ್ಸ್ ಲಾ ಸಬ್ಜೆಕ್ಟಿಗೆ ಡೀಲ್ ಆಗ್ತದೆ. ಹಲವಾರು ವಿದ್ಯಾರ್ಥಿಯವರದ್ದು ಪ್ರಶ್ನೆ ಇರುತ್ತೆ, ಈ ಸಿಲೆಬಸ್ ಯಾವ ಥರ ಇರುತ್ತೆ, ಯಾವೆಲ್ಲ ಟಾಪಿಕ್ಸ್ ಅದರಲ್ಲಿ ಇನ್ಕ್ಲೂಡ್ ಆಗಿದೆ, ಆ ಟಾಪಿಕ್ಸ್ ಯಾವ ಥರ ಇದೆ, ಕಷ್ಟ ಇದೆಯಾ, ಈಸಿ ಇದೆಯಾ, ಸೊ ಒಂದು ಅಂಡರ್ಸ್ಟ್ಯಾಂಡಿಂಗ್ ಕೊಡಲಿಕ್ಕೆ ಸ್ಪೆಷಲಿ CS ಆಸ್ಪಿರೆಂಟ್ಸ್ ಯಾರೆಲ್ಲ ಫ್ಯೂಚರ್ CS ಬರಿಬೇಕಂತ ಇದ್ದೀರಿ, ಯಾರಿಗೆಲ್ಲ ಯಾವುದೆಲ್ಲ ಲಾ ಸಬ್ಜೆಕ್ಟ್ ಇದೆ ಅಂತ ನಾಲೆಜ್ ಬೇಕು, ಸೊ ಅಂಥ ಆಸ್ಪಿರೆಂಟ್ಸಿಗೆ ಗಮನದಲ್ಲಿಟ್ಟು ಈ ಒಂದು ವಿಡಿಯೋನ ಮಾಡ್ತಾ ಇದ್ದೇನೆ. ಸೊ ಇವತ್ತು ಆ CS ಎಕ್ಸಿಕ್ಯೂಟಿವ್ ಗ್ರೂಪ್ 1 ಪೇಪರ್ 1 ಆ ಸಿಲೆಬಸ್ಸಲ್ಲಿರುವ ಇಂಪಾರ್ಟೆಂಟ್ ಲೆಸನ್ಸ್, ಅದೇ ರೀತಿಯ ಇಂಪಾರ್ಟೆಂಟ್ ಲೆಸನಲ್ಲಿರುವ ಇಂಪಾರ್ಟೆಂಟ್ ಟಾಪಿಕ್ ಬಗ್ಗೆ ಇಲ್ಲಿ ನಾವು ಈಗ ಚರ್ಚೆ ಮಾಡ್ತೇವೆ. ಸೊ ಫಸ್ಟಿಗೆ ನಿಮಗೆ CS ಗ್ರೂಪ್ 1 ಇದರ ಪೇಪರ್ 1 ಗ್ರೂಪ್ 1 ಪೇಪರ್ 1 ಇದರ ಲೆಸನ್ 4 ಬಂದುಬಿಟ್ಟು ಅಡ್ಮಿನಿಸ್ಟ್ರೇಟಿವ್ ಲಾಸ್. ಓಕೆ, ಸೊ ಈ ಅಡ್ಮಿನಿಸ್ಟ್ರೇಟಿವ್ ಲಾಸ್ ಇದರಲ್ಲಿ ನೀವು ಅರ್ಥ ಮಾಡಬೇಕೇನೆಂದರೆ ಅಡ್ಮಿನಿಸ್ಟ್ರೇಷನ್, ವಾಟ್ ಈಸ್ ಅಡ್ಮಿನಿಸ್ಟ್ರೇಷನ್? ನಮ್ಮ ಗೌರ್ಮೆಂಟಲ್ಲಿ 3 ಆರ್ಗನ್ಸ್ ಇದೆ. ಫಸ್ಟಿಗೆ ಲೆಜಿಸ್ಲೇಚರ್, ಸೆಕೆಂಡ್ ಎಕ್ಸಿಕ್ಯೂಟಿವ್, ಥರ್ಡ್ ಒನ್ ಜುಡಿಷರಿ. ಇಲ್ಲಿ ಲೆಜಿಸ್ಲೇಚರ್ಸ್ ಅವರು ಲಾ ಮಾಡ್ತಾರೆ, ಎಕ್ಸಿಕ್ಯೂಟಿವ್ ಅವರು ಲಾವನ್ನು ಇಂಪ್ಲಿಮೆಂಟ್ ಮಾಡ್ತಾರೆ, ಜುಡಿಷರಿ ಅವರು ಲಾವನ್ನು ಇಂಟರ್ಪ್ರಿಟ್ ಮಾಡ್ತಾರೆ. ಸೊ ಈ 3 ಆರ್ಗನ್ಸಲ್ಲಿ ಮಿಡಲ್ ಒನ್ ಯಾವುದು? ಎಕ್ಸಿಕ್ಯೂಟಿವ್ ಅಂದರೆ ಅಡ್ಮಿನಿಸ್ಟ್ರೇಟಿವ್ ಅಥಾರಿಟಿ, ಯಾರು ಅಡ್ಮಿನಿಸ್ಟ್ರೇಷನ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ DC ಆಗಿರ್ಬೋದು, SP ಆಗಿರ್ಬೋದು, ಆಲ್ಸೋ ಯಾರೆಲ್ಲ ಗೌರ್ಮೆಂಟ್ ಆಫೀಸರ್ ಇದ್ದಾರೆ, ಸೊ ಅವರ ಬಗ್ಗೆ ಲಾ, ಅವರಿಗೆ ಪವರ್ ಎಲ್ಲಿಂದ ಬರುತ್ತೆ, ಅವರಿಗೆ ಏನು ರೈಟ್ಸ್ ಇದೆ, ಅವರಿಗೆ ಏನು ಡ್ಯೂಟೀಸ್ ಇದೆ, ಸೊ ಅದರ ಬಗ್ಗೆ ನಾವಿಲ್ಲಿ ಡಿಸ್ಕಸ್ ಮಾಡ್ತೇವೆ. ಸೊ ಸಿಲೆಬಸ್ ನೋಡೋದಾದರೆ ಈ ಅಡ್ಮಿನಿಸ್ಟ್ರೇಟಿವ್ ಲಾ ಅಲ್ಲಿ ಫಸ್ಟಿಗೆ ನಿಮಗೆ 3 ಆರ್ಗನ್ಸ್ ಬಗ್ಗೆ ಸ್ಟಡಿ ಮಾಡಲಿಕ್ಕಿದೆ. ಅದರಲ್ಲಿ ಕ್ಲಿಯರ್ಲಿ ನೀವು ಅರ್ಥ ಮಾಡಬೇಕು. ಲೆಜಿಸ್ಲೇಟಿವ್, ಓಕೆ, ಲಾ ಮೇಕರ್ಸ್ ಅಂದರೆ ಯಾರು, ಲೆಜಿಸ್ಲೇಟಿವ್ಗೆ ಎಂಥ ಪವರ್ಸ್ ಇದೆ, ಅವರ ಡ್ಯೂಟೀಸ್ ಏನು, ಅವರ ಪವರ್ಸ್ ಏನು, ಅದು. ನೆಕ್ಸ್ಟ್ ಎಕ್ಸಿಕ್ಯೂಟಿವ್ ಮತ್ತು ಜುಡಿಷರಿ. ಈ 3 ಕಾನ್ಸೆಪ್ಟ್ ಈ ಮಾಡರ್ನ್ ಸ್ಟೇಟಲ್ಲಿ ಈ 3 ಆರ್ಗನ್ಸ್ ಅದು ಫಂಕ್ಷನ್ಸ್ ಏನು, ಅದನ್ನು ನಾವು ಇಲ್ಲಿ ಅಂಡರ್ಸ್ಟ್ಯಾಂಡ್ ಮಾಡ್ತೇವೆ. ನೆಕ್ಸ್ಟ್ ಇದರ ಸೋರ್ಸಸ್, ಈ ಅಡ್ಮಿನಿಸ್ಟ್ರೇಟಿವ್ ಲಾ ಏನಿದೆ ಅದು ಯಾವ ಸೋರ್ಸಿಂದ ಬಂದಿದೆ, ಅದಕ್ಕೆ ಸೋರ್ಸ್ ಎಲ್ಲಿಂದ, ಕಾನ್ಸ್ಟಿಟ್ಯೂಷನಾ, ಅದಕ್ಕೆ ಯಾವುದಾದ್ರೂ ಆ್ಯಕ್ಟಿಂದ ಅವರಿಗೆ ಸೋರ್ಸ್ ಬರುತ್ತಾ, ಸೊ ಅದರ ಬಗ್ಗೆ ಇಲ್ಲಿ ನಾವು ಡಿಸ್ಕಸ್ ಮಾಡ್ತೇವೆ. ಮೇನ್ಲಿ ಇದರಲ್ಲಿ ಸೋರ್ಸಲ್ಲಿ ಕಾನ್ಸ್ಟಿಟ್ಯೂಷನ್ ಬರುತ್ತೆ. ಯಾಕಂದರೆ ಅಡ್ಮಿನಿಸ್ಟ್ರೇಟಿವ್ ಲಾ ಆರ್ ಅಡ್ಮಿನಿಸ್ಟ್ರೇಟಿವ್ ಪೀಪಲ್ ಅವರು ಏನಾದರೂ ಒಂದು ಫಂಕ್ಷನ್ಸ್ ಮಾಡಬೇಕಾದ್ರೆ ಸಂವಿಧಾನದ ಅಡಿಯಲ್ಲಿ ಅವರು ಮಾಡಬೇಕು. ಸಂವಿಧಾನದಲ್ಲಿ ಅವರಿಗೆ ಪರವಾನಗಿ ಇದ್ದರೆ, ಪರ್ಮಿಷನ್ ಇದ್ದರೆ ಮಾತ್ರ ಅವರು ಇಂಥದ್ದು ಆ್ಯಕ್ಟ್ ಆರ್ ಇಂಥದ್ದು ಕೆಲವೊಂದು ಡ್ಯೂಟೀಸ್ ಆರ್ ಫಂಕ್ಷನ್ಸ್ ಅನ್ನೋರು ಮಾಡ್ಬೋದು. ಸಂವಿಧಾನದ ವಿರುದ್ಧ ಅಂದರೆ ಸ್ಪೆಷಲ್ ನಮ್ಮದು ಏನು ಫಂಡಮೆಂಟಲ್ ರೈಟ್ಸ್ ಇದೆ, ಆ ಫಂಡಮೆಂಟಲ್ ರೈಟ್ಸನ್ನು ಯಾವುದೇ ಕಾರಣಕ್ಕೆ ಅವರು ವೈಲೇಟ್ ಮಾಡಲಿಕ್ಕಿಲ್ಲ. ಸೊ ಒಂದು ಸೋರ್ಸ್ ಕಾನ್ಸ್ಟಿಟ್ಯೂಷನ್. ಅದೇ ರೀತಿ ಕೆಲವೊಂದು ಕೇಸ್ ಲಾ, ಜುಡಿಷಿಯಲ್ ಪ್ರೆಸಿಡೆಂಟ್ ಏನಿದೆ, ಸುಪ್ರೀಂ ಕೋರ್ಟ್ ಹಾಗೂ ಹೈಕೋರ್ಟ್ ಹಲವಾರು ಕೇಸಸಲ್ಲಿ ಜಡ್ಜ್ಮೆಂಟ್ ಕೊಡ್ತಾರೆ. ಸೊ ಆ ಜಡ್ಜ್ಮೆಂಟ್ ಅಲ್ಲಿ ಏನು ಪ್ರೆಸಿಡೆಂಟ್ ಸೆಟ್ ಆಗಿದೆ ಅದನ್ನು ಸಹ ಅವರು ಫಾಲೋ ಮಾಡಬೇಕು. ದ್ಯಾಟ್ ಈಸ್ ಆಲ್ಸೋ ಒನ್ ಆಫ್ ದಿ ಸೋರ್ಸ್ ಫಾರ್ ದಿ ಅಡ್ಮಿನಿಸ್ಟ್ರೇಟಿವ್ ಲಾ. ನೆಕ್ಸ್ಟ್ ನೀಡ್ ಆಫ್ ಅಡ್ಮಿನಿಸ್ಟ್ರೇಟಿವ್ ಲಾ. ನೆಕ್ಸ್ಟ್ ಟಾಪಿಕ್ ನಾವು ಅರ್ಥ ಮಾಡಬೇಕು, ನೀಡ್ ಆಫ್ ಅಡ್ಮಿನಿಸ್ಟ್ರೇಟಿವ್ ಲಾ. ಯಾಕೆ ಅಡ್ಮಿನಿಸ್ಟ್ರೇಟಿವ್ ಲಾ ಅಗತ್ಯ ಇದೆ? ಅಡ್ಮಿನಿಸ್ಟ್ರೇಟಿವ್ ಲಾ ಇಲ್ಲ ಇದ್ರೆ ಏನಾಗುತ್ತೆ? ಸೊ ನೋಡಿ, ಈಗ ಅಡ್ಮಿನಿಸ್ಟ್ರೇಟಿವ್ ಅಂದರೆ ಎಕ್ಸಿಕ್ಯೂಟಿವ್, ಲಾ ಇಂಪ್ಲಿಮೆಂಟ್ ಮಾಡುವವರು. ಸೊ ಲಾ ಇಂಪ್ಲಿಮೆಂಟ್ ಮಾಡುವಾಗ ಅಲ್ಲಿ ಚಾನ್ಸ್ ಇರುತ್ತೆ ಅವರು ಜನರದ್ದು ಅವ್ರ ಸಿಟಿಸನ್ಸದ್ದು ರೈಟನ್ನು ವೈಲೇಟ್ ಮಾಡ್ಬೋದು. ಅವರಿಗೆ ಕೊಟ್ಟ ಪವರ್ಗಿಂತ ಜಾಸ್ತಿ ಅವರು ಅದನ್ನು ಮಿಸ್ಯೂಸ್ ಮಾಡ್ಬೋದು. ಅದಕ್ಕೆ ಡಾಕ್ಟ್ರಿನ್ ಆಫ್ ಅಲ್ಟ್ರಾ ವೈರಸ್ ಅಂತ ಹೇಳ್ತಾರೆ, ಬಿಯಾಂಡ್ ದಿ ಪವರ್. ಸೊ ಅಡ್ಮಿನಿಸ್ಟ್ರೇಟಿವ್ ಲಾ ನಮಗೆ ಯಾಕೆ ಬೇಕಂದರೆ ಒಂದು ಫ್ರೇಮ್ ವರ್ಕ್ ಸೆಟ್ ಮಾಡಲಿಕ್ಕೆ. ಆ ಫ್ರೇಮ್ ವರ್ಕಿನ ಒಳಗೆ ಈ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ಸ್ ಯಾರಿದ್ದಾರೆ ಅವರು ಕೆಲಸ ಮಾಡಬೇಕು. ಅವ್ರಿಗೆ ಏನೋ ಒಂದು ಅಧಿಕಾರ ಕೊಟ್ಟಿದ್ದಾರಂತ ಅವ್ರು ಹೇಗೆ ಬೇಕೇ ಹಾಗೆ ಅದನ್ನು ಯೂಸ್ ಮಾಡಲಿಕ್ಕಾಗಲ್ಲ. ಅದನ್ನು ಅವರ ಪರ್ಸನಲ್ ಬೆನಿಫಿಟ್ ಆಗಲಿ, ಮಿಸ್ಯೂಸ್ ಮಾಡಲಿಕ್ಕಾಗಲಿ, ಇನ್ನೊಬ್ಬರ ಮೇಲೆ ದಬ್ಬಾಳಿಕೆ ಮಾಡಲಿಕ್ಕಾಗಲಿ ಯೂಸ್ ಮಾಡಲಿಕ್ಕಾಗಲ್ಲ. ಸೊ ಒಂದು ಫ್ರೇಮ್ ವರ್ಕ್ ಕೊಡಲಿಕ್ಕೆ, ಒಂದು ಲಿಮಿಟೇಷನ್ ಸೆಟ್ ಮಾಡಲಿಕ್ಕೆ ಅಡ್ಮಿನಿಸ್ಟ್ರೇಟಿವ್ ಲಾ ಇರುವಂಥದ್ದು. ಸೊ ಯಾಕೆ ಅಡ್ಮಿನಿಸ್ಟ್ರೇಟಿವ್ ಬೇಕು, ಆ ನೀಡನ್ನು ನಾವಿಲ್ಲಿ ನೋಡ್ತೇವೆ. ನೆಕ್ಸ್ಟ್ ಪ್ರಿನ್ಸಿಪಲ್ ಆಫ್ ನ್ಯಾಚುರಲ್ ಜಸ್ಟಿಸ್. ಈ ಪ್ರಿನ್ಸಿಪಲ್ ಆಫ್ ನ್ಯಾಚುರಲ್ ಜಸ್ಟಿಸ್ ಏನಿದೆ ಇದು ಭಾಳ ಒಂದು ಇಂಪಾರ್ಟೆಂಟ್ ಟಾಪಿಕ್. ಮತ್ತು ಆ್ಯಸ್ ಎ ಲಾ ಸ್ಟೂಡೆಂಟ್ಸ್ ನೀವು ಲಾ ಸಬ್ಜೆಕ್ಟ್ ಓದ್ತಾ ಇದ್ದೀರಿ. ಸೊ ನೀವು CS ಆಸ್ಪಿರೆಂಟ್ಸ್ ನೀವು ಲಾ ಸಬ್ಜೆಕ್ಟನ್ನು ಓದುವಾಗ ಅವ್ರ ಫ್ಯೂಚರ್ ನಿಮ್ಮದು ಪ್ರಾಕ್ಟಿಕಲ್ ಲೈಫಲ್ಲಿ ನೀವು ಯಾವುದಾದ್ರೂ ಒಂದು ಕೇಸಲ್ಲಿ ಪ್ರೆಸೆಂಟ್ ಆಗುವಾಗ ಆಗಿರ್ಬೋದು, ಅವ್ರ ಕೇಸನ್ನು ನೀವು ಡಿಸ್ಕಸ್ ಮಾಡುವಾಗ ಈ ನ್ಯಾಚುರಲ್ ಜಸ್ಟಿಸ್ ತುಂಬ ಇಂಪಾರ್ಟೆಂಟ್. ಪ್ರಿನ್ಸಿಪಲ್ಸ್ ಆಫ್ ನ್ಯಾಚುರಲ್ ಜಸ್ಟಿಸ್ ಅಂದರೆ ಆ್ಯಸ್ ಅ ಹ್ಯೂಮನ್ ಬೀಯಿಂಗ್ ಕೆಲವೊಂದು ರೈಟ್ಸ್ ಇದೆ, ನ್ಯಾಚುರಲಿ ಕೆಲವೊಂದು ರೈಟ್ಸ್ ಒಂದು ವ್ಯಕ್ತಿಗೆ ಸಿಗುತ್ತೆ. ಸ್ಪೆಷಲಿ ಒಂದು ಕೇಸನ್ನು ಡೀಲ್ ಮಾಡುವಾಗ
ಅಲ್ಲಿ ಆಡಿ ಆಲ್ಟ್ರಮ್ ಪ್ಯಾಟಮ್ ಅಂತಿದೆ. ಆಡಿ ಆಲ್ಟ್ರಮ್ ಪ್ಯಾಟಮ್ ಅಂದರೆ ದಿ ಅದರ್ ಸೈಡ್ ಶುಡ್ ಬಿ ಹರ್ಡ್. ಅಂದರೆ ಒಂದು ಕೇಸಲ್ಲಿ ಎರಡೂ ಪಾರ್ಟಿಯದ್ದು ಏನು ಅಬ್ಜೆಕ್ಷನ್ ಇದೆ, ಏನು ಆರ್ಗ್ಯುಮೆಂಟ್ ಇದೆ ಅದನ್ನು ಕೇಳಬೇಕು. ಖಾಲಿ ಏಕಪಕ್ಷ ಕೇಳಿ ಒಂದೇ ಸೈಡ್ ಅದು ಕೇಳಿ ಜಡ್ಜ್ಮೆಂಟ್ ಕೊಡಬಾರದು. ಸೊ ಎರಡೂ ಪಾರ್ಟಿಗೆ ಅಥಾರಿಟಿ ಇದೆ, ಅವರಿಗೆ ಏನು ಬೇಕು ಅದನ್ನು ಪ್ರೆಸೆಂಟ್ ಮಾಡಲಿಕ್ಕೆ. ಸೊ ಎರಡೂ ಸೈಡ್ ಅದು ಆರ್ಗ್ಯುಮೆಂಟ್ ಕೇಳಿ ಅಲ್ಲಿ ಅವರು ಜಡ್ಜ್ಮೆಂಟ್ ಕೊಡಬೇಕು. ಓಕೆ, ಅದೇ ಥರ ವಿಟ್ನೆಸ್ ಎವಿಡೆನ್ಸ್ ಎಲ್ಲ ಪ್ರೊಡ್ಯೂಸ್ ಮಾಡಲಿಕ್ಕೆ ಅವರಿಗೆ ಆಪರ್ಚುನಿಟಿ ಕೊಡಬೇಕು. ಸೊ ಈ ಪ್ರಿನ್ಸಿಪಲ್ ಆಫ್ ನ್ಯಾಚುರಲ್ ಜಸ್ಟಿಸ್ ಅಂದರೆ ಏನು, ಹೇಗೆ ಡಿಫೈನ್ ಮಾಡಿದ್ದಾರೆ, ಅದರಲ್ಲಿ ಯಾವುದೆಲ್ಲ ಆಸ್ಪೆಕ್ಟ್ ಬರುತ್ತೆ ಅದನ್ನು ನಾವಿಲ್ಲಿ ಡಿಸ್ಕಸ್ ಮಾಡ್ತೇವೆ. ನೆಕ್ಸ್ಟ್ ರೂಲ್ ಆಫ್ ಲಾ. ಈ ರೂಲ್ ಆಫ್ ಲಾ ಏನಿದೆ ಇದು ತುಂಬ ಇಂಟ್ರೆಸ್ಟಿಂಗ್ ಟಾಪಿಕ್. ಯಾಕಂದರೆ ಈ ರೂಲ್ ಆಫ್ ಲಾ ಕಾನ್ಸೆಪ್ಟಿಂದ ನಮ್ಮ ಫಂಡಮೆಂಟಲ್ ರೈಟ್ಸ್ ವೈಲೇಟ್ ಆಗದೆ ಅದು ಪ್ರಿಸರ್ವ್ ಆಗ್ತಾ ಇದೆ. ಈ ರೂಲ್ ಆಫ್ ಲಾ ಅಲ್ಲಿ ಸ್ಪೆಷಲಿ ಆರ್ಟಿಕಲ್ 14, ಆರ್ಟಿಕಲ್ 19 ಮತ್ತು ಆರ್ಟಿಕಲ್ 21 ಇದು ಮೂರು ಇನ್ವಾಲ್ವ್ ಆಗುತ್ತೆ. ಇದನ್ನು ಗೋಲ್ಡನ್ ಟ್ರಯಾಂಗಲ್ ಅಂತ ಕರೀತಾರೆ. ಯಾಕೆ ಗೋಲ್ಡನ್ ಟ್ರಯಾಂಗಲ್ ಅಂದರೆ ಒಂದು ರೈಟ್ ವೈಲೇಟ್ ಆದರೆ ಆಟೋಮೆಟಿಕ್ ಇನ್ನೊಂದು ರೈಟ್ ವೈಲೇಟ್ ಆಗುತ್ತೆ. ಸೊ ಆಲ್ ದೀಸ್ 3 ರೈಟ್ಸ್ ಆರ್ ಕನೆಕ್ಟೆಡ್. ಸೊ ಈ ರೂಲ್ ಆಫ್ ಲಾ ಹೇಳ್ತಿದೆ ಲಾ ಈಸ್ ಸುಪ್ರೀಂ. ಈಗ ನಮ್ಮ ಇಂಡಿಯಾದಲ್ಲಿ ಯಾರು ಸುಪ್ರೀಂ? ಪ್ರೈಮ್ ಮಿನಿಸ್ಟರ್ ಸುಪ್ರೀಮಾ, ಪ್ರೆಸಿಡೆಂಟ್ ಸುಪ್ರೀಮಾ, ಆರ್ ಸ್ಟೇಟ್ ಗೌರ್ಮೆಂಟ್ ಸುಪ್ರೀಮಾ, ಸೆಂಟ್ರಲ್ ಗೌರ್ಮೆಂಟ್ ಸುಪ್ರೀಂ? ಸೊ ಇಂಡಿಯಾದಲ್ಲಿ ಸುಪ್ರೀಂ ಕಾನ್ಸ್ಟಿಟ್ಯೂಷನ್. ಸೊ ಅದು ಕಾನ್ಸ್ಟಿಟ್ಯೂಷನ್ ಅಂದರೆ ಲಾ. ಸೊ ನಮ್ಮ ಇಂಡಿಯಾದ ಲಾ ಕಾನ್ಸ್ಟಿಟ್ಯೂಷನ್. ಸೊ ರೂಲ್ ಆಫ್ ಲಾ. ಸೊ ಹೂ ಈಸ್ ರೂಲಿಂಗ್ ಇಂಡಿಯಾ? ಇಂಡಿಯಾ ಈಸ್ ರೂಲ್ಡ್ ಬೈ ಕಾನ್ಸ್ಟಿಟ್ಯೂಷನ್. ಯಾಕಂದರೆ ಪ್ರೆಸಿಡೆಂಟ್ ಆಗಿರ್ಬೋದು, ಪ್ರೈಮ್ ಮಿನಿಸ್ಟರ್ ಆಗಿರ್ಬೋದು, ಅವರು ಏನೇ ಮಾಡಬೇಕಾದ್ರೆ ಸಂವಿಧಾನದ ಅಡಿಯಲ್ಲೇ ಮಾಡಬೇಕು. ಸೊ ಸಂವಿಧಾನ, ಕಾನೂನು ಅದು ಸುಪೀರಿಯರ್. ಸೊ ಅದು ನಮ್ಮ ಕಂಟ್ರಿಯನ್ನು, ನಮ್ಮ ದೇಶವನ್ನು ಆಳ್ವಿಕೆ ಮಾಡ್ತಾ ಇದೆ. ಸೊ ರೂಲ್ ಆಫ್ ಲಾ. ಸೊ ಈ ರೂಲ್ ಆಫ್ ಲಾ ಅಲ್ಲಿ ಡೈಸಿಸ್, ಎ.ವಿ. ಡೈಸಿ ಇವರ ಒಂದು ಪ್ರಿನ್ಸಿಪಲ್ಸ್ ಇದೆ ಅಲ್ಲಿ, ಅದು ತುಂಬ ಇಂಪಾರ್ಟೆಂಟ್. ಅಲ್ಲಿ ಅವರು ಹೇಳಿದ್ದಾರೆ ಲಾ ಈಸ್ ಸುಪ್ರೀಂ, ಈಕ್ವಾಲಿಟಿ ಮತ್ತು ಪ್ರಿಡಾಮಿನೆನ್ಸ್ ಆಫ್ ಲೀಗಲ್ ಸ್ಪಿರಿಟ್. ಸೊ ಒಂದು ಲಾ ಯಾವತ್ತು ಸುಪ್ರೀಂ ಆಗಿರುತ್ತೆ ಮತ್ತು ಲಾ ಎಲ್ಲರಿಗೆ ಈಕ್ವಲ್ ಆಗಿರಬೇಕು. ಅದು ಅಡ್ಮಿನಿಸ್ಟ್ರೇಟಿವ್ ಆಗಿರ್ಬೋದು, ಸಿಟಿಸನ್ಸ್ ಆಗಿರ್ಬೋದು. ನೆಕ್ಸ್ಟ್ ಲಾ ವೈಲೇಟ್ ಆದರೆ ಜನರಿಗೆ ರೆಮಿಡಿ ಕೊಡಬೇಕು. ನಾವು ಜನರಿಗೆ ರೈಟ್ಸ್ ಕೊಟ್ಟು ರೆಮಿಡಿ ಕೊಡೋದಿದ್ರೆ ಅದು ಇಟ್ ಈಸ್ ಆಫ್ ನೋ ಯೂಸ್. ದಿ ರೈಟ್ಸ್ ಆರ್ ಆಫ್ ನೋ ಯೂಸ್. ಸೊ ಆ ಕಾನ್ಸೆಪ್ಟನ್ನು ನಾವಿಲ್ಲಿ ಡಿಸ್ಕಸ್ ಮಾಡ್ತೇವೆ. ನೆಕ್ಸ್ಟ್ ಬರುವಂಥದ್ದು ಅಡ್ಮಿನಿಸ್ಟ್ರೇಟಿವ್ ಡಿಸ್ಕ್ರಿಷನ್. ಅಡ್ಮಿನಿಸ್ಟ್ರೇಟಿವ್ ಡಿಸ್ಕ್ರಿಷನ್. ಈಗ ಡಿಸ್ಕ್ರಿಷನ್ ಅಂದರೆ ಏನು? ಡಿಸ್ಕ್ರಿಷನ್ ಮೀನ್ಸ್ ಟು ಟೇಕ್ ದಿ ಡಿಸಿಷನ್ ವಿದೌಟ್ ಎನಿ ಇನ್ಫ್ಲುಯೆನ್ಸ್ ಆರ್ ಟು ಟೇಕ್ ದಿ ಡಿಸಿಷನ್ ಇಂಡಿಪೆಂಡೆಂಟ್ಲಿ. ಯಾರದೇ ಒಂದು ಫೋರ್ಸ್ ಇಲ್ಲದೆ, ಯಾರನ್ನು ಕನ್ಸಲ್ಟ್ ಮಾಡದೆ ಒಂದು ವ್ಯಕ್ತಿಗೆ ಅವನಿಗೆ ಬೇಕಾಗಿರುವ ಹಾಗೆ ಒಂದು ಡಿಸಿಷನ್ ತಗೊಳ್ಳಿಕ್ಕೆ ಕೊಡುವ ಪವರನ್ನು ಡಿಸ್ಕ್ರಿಷನ್ ಅಂತ ಹೇಳ್ತೇವೆ. ಸೊ ಇಲ್ಲಿ ಅಡ್ಮಿನಿಸ್ಟ್ರೇಟಿವ್ ಡಿಸ್ಕ್ರಿಷನ್. ಸೊ ಇಂಥ ಪವರ್ ನಾವು ಅಡ್ಮಿನಿಸ್ಟ್ರೇಟಿವ್ ಅಥಾರಿಟಿ, ಈ DC ಆಗಿರ್ಬೋದು, SP ಆಗಿರ್ಬೋದು, ಓಕೆ, ಅವ್ರು ಯಾರೆಲ್ಲ ಎಕ್ಸಿಕ್ಯೂಟಿವ್ ಆಫೀಸರ್ಸ್ ಇರ್ತಾರೆ ಅವರಿಗೆ ನಾವು ಬೇಕಾಗಿರುವ ಹಾಗೆ ಮಾಡಲಿಕ್ಕೆ ಪವರ್ ಕೊಡ್ಬಹುದಾ? ಅದು ಸಂವಿಧಾನದಲ್ಲಿ ಅಲೌಡ್ ಇದೆಯಾ? ಅದು ಪ್ರಶ್ನೆ. ಸೊ ಅದನ್ನು ನಾವಿಲ್ಲಿ ಡಿಸ್ಕಸ್ ಮಾಡ್ತೀವಿ. ಆ್ಯಕ್ಚುಲಿ ಅದು ಕೆಲವೊಂದು ವಿಷಯದಲ್ಲಿ ಅಲೌ ಇದೆ. ಫಾರ್ ಎಕ್ಸಾಂಪಲ್ ಎಮರ್ಜೆನ್ಸಿ ಸಿಚುವೇಷನಲ್ಲಿ ಆರ್ ಕೆಲವೊಂದು ಸೈಂಟಿಫಿಕ್ ವೇಸಲ್ಲಿ, ಅಂದರೆ ಕೆಲವೊಂದು ಎಕ್ಸ್ಪರ್ಟ್ ನಾಲೆಜ್ ಬೇಕಿರುತ್ತೆ. ಫಾರ್ ಎಕ್ಸಾಂಪಲ್ ಮಿನಿಸ್ಟ್ರಿ ಆಫ್ ಹೆಲ್ತ್, ಅಲ್ಲಿ ಯಾರು ಹೆಲ್ತ್ ಡಿಪಾರ್ಟ್ಮೆಂಟಲ್ಲಿ ಆಫೀಸರ್ಸ್ ಇರ್ತಾರೆ, ಈಗ ಕೋವಿಡ್ ಟೈಮಲ್ಲಿ ಅವರು ರೂಲ್ ಮಾಡ್ತಿದ್ರು, ಅವರಿಗೆ ನಾಲೆಜ್ ಇತ್ತು ಯಾವ ಥರ ಕೋವಿಡನ್ನು ಡೀಲ್ ಮಾಡಬೇಕು. ಸೊ ಅಂಥ ಟೈಮಲ್ಲಿ ಅವರಿಗೇ ಲಾ ಮಾಡಲಿಕ್ಕೆ ಅವರಿಗೆ ಹೇಗೆ ಬೇಕೇ ಹಾಗೆ ಗವರ್ನೆನ್ಸ್ ಮಾಡಲಿಕ್ಕೆ ಆಪ್ಷನ್ ಕೊಡ್ತಾರೆ. ಅದೇ ರೀತಿ ಕೆಲವೊಂದು ಡಿಸ್ಟ್ರಿಕ್ಟಲ್ಲಿ ಏನಾದರೂ ಗಲಭೆ ಆದಾಗ ಸೆಕ್ಷನ್ 144 CRPC, ಮೊದಲು ನಾವು CRPC ಇತ್ತು, ಅಲ್ಲಿ ಸೆಕ್ಷನ್ 144 ಇಂಪೋಸ್ ಮಾಡ್ತಾರೆ. ಸೊ ಅದು ಆ SP-ಗೆ ಆರ್ DC-ಗೆ ಡಿಸ್ಕ್ರಿಷನ್. ನೀವು ಬೇಕಾದರೆ ಸೆಕ್ಷನ್ 144 ಅನ್ನು ಇಂಪೋಸ್ ಮಾಡ್ಬೋದು. ಸೊ ಕೆಲವೊಂದು ಸಿಚುವೇಷನಲ್ಲಿ ಮಾತ್ರ ಅಡ್ಮಿನಿಸ್ಟ್ರೇಟಿವ್ ಡಿಸ್ಕ್ರಿಷನ್ ಕೊಡ್ಬೋದು. ಅದಕ್ಕೂ ಲಿಮಿಟೇಷನ್ ಇದೆ, ಯಾವುದೆಲ್ಲ ಸಿಚುವೇಷನಲ್ಲಿ ಕೊಡ್ಬೋದು, ಯಾವುದೆಲ್ಲ ಸಿಚುವೇಷನಲ್ಲಿ ಕೊಡಲಿಕ್ಕಿಲ್ಲ. ಅದು ನಾವು ಇಲ್ಲಿ ಡಿಸ್ಕಸ್ ಮಾಡ್ತೇವೆ. ನೆಕ್ಸ್ಟ್ ಜುಡಿಷಿಯಲ್ ರಿವ್ಯೂ. ಜುಡಿಷಿಯಲ್ ರಿವ್ಯೂ ಅಂದರೆ ನಮ್ಮದು ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ ಏನಿದೆ ಅವರು ರಿವ್ಯೂ ಮಾಡೋದು. ಏನು ರಿವ್ಯೂ ಮಾಡೋದು? ಈ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ಸ್ ಅವ್ರ ಈ ಅಡ್ಮಿನಿಸ್ಟ್ರೇಟಿವ್ ಅಥಾರಿಟೀಸ್ ಏನೆಲ್ಲ ಆರ್ಡರ್ಸ್ ಪಾಸ್ ಮಾಡ್ತಾರೆ, ಅದೇ ರೀತಿ ಅವರು ಏನೆಲ್ಲ ಆ್ಯಕ್ಷನ್ಸ್ ಮಾಡ್ತಾರೆ, ಸೊ ಅದು ವ್ಯಾಲಿಡಾ ಇನ್ವ್ಯಾಲಿಡ್, ಅದು ಕಾನ್ಸ್ಟಿಟ್ಯೂಷನ್ ಅಗೇನ್ಸ್ಟ್ ಇದೆಯಾ, ಕಾನ್ಸ್ಟಿಟ್ಯೂಷನ್ ಫೇವರ್ ಆಗಿದೆ, ಇದನ್ನು ರಿವ್ಯೂ ಮಾಡೋದು ಜುಡಿಷರಿ. ಸೊ ಜುಡಿಷರಿಗೆ ರಿವ್ಯೂ ಮಾಡಲಿಕ್ಕೆ ಪವರ್ ಇದೆಯಾ? ಜುಡಿಷರಿ ಅದನ್ನು ಕ್ವಾಶ್ ಮಾಡ್ಬೋದಾ? ಹೇಗೆ ನಾವು ಜುಡಿಷರಿಗೆ ಅಪ್ರೋಚ್ ಆಗುವಂಥದ್ದು? ಯಾವ ಸಿಚುವೇಷನಲ್ಲಿ ಜುಡಿಷರಿ ಅದನ್ನು ಇನ್ವ್ಯಾಲಿಡ್ ಮಾಡುತ್ತೆ? ಅದೇ ಡಾಕ್ಟ್ರಿನ್ ಆಫ್ ಅಲ್ಟ್ರಾ ವೈರಸ್. ಸೊ ಜುಡಿಷರಿ ರಿವ್ಯೂ ಮಾಡುವಾಗ ನೋಡುತ್ತೆ ಡಾಕ್ಟ್ರಿನ್ ಆಫ್ ಅಲ್ಟ್ರಾ ವೈರಸ್ ಇದೆಯಾ, ಬಿಯಾಂಡ್ ದಿ ಪವರ್, ಅವರಿಗೆ ಕೊಟ್ಟಿರುವ ಪವರಿನ ಹೊರಗೆ ಅವರು ಹೋಗಿ ಅದನ್ನು ಮಾಡ್ತಾ ಇದ್ದಾರಾ ಫಂಕ್ಷನ್ಸನ್ನು. ಸೊ ಅದು ನಾವು ಇಲ್ಲಿ ಡಿಸ್ಕಸ್ ಮಾಡ್ತೇವೆ. ಈ ಟಾಪಿಕ್ ಭಾಳಷ್ಟು ಈಸಿ ಇದೆ ಅಡ್ಮಿನಿಸ್ಟ್ರೇಟಿವ್ ಲಾ. ಯಾಕಂದರೆ ನೋಡಿ, ಫಸ್ಟ್ಗೆ ಸೋರ್ಸ್, ಪ್ರಿನ್ಸಿಪಲ್ಸ್, ರೂಲ್ ಆಫ್ ಲಾ, ಅಡ್ಮಿನಿಸ್ಟ್ರೇಟಿವ್ ಡಿಸ್ಕ್ರಿಷನ್ ಆ್ಯಂಡ್ ಜುಡಿಷಿಯಲ್ ರಿವ್ಯೂ. ಸೊ ಈ 5 ಟಾಪಿಕ್ಸನ್ನು ನಾವು ಈ ಯೂನಿಟಲ್ಲಿ ಡಿಸ್ಕಸ್ ಮಾಡ್ತೇವೆ. ಓಕೆ, ಸೊ ಇದೇ ಥರ ಬೇರೆ ಟಾಪಿಕ್ಸನ್ನು ಸಹ ನಾನು ನಿಮಗೆ ಆ ಸಿಲೆಬಸ್ಸನ್ನು ಜಸ್ಟ್ ಫ್ಯೂ ಮಿನಿಟ್ಸಲ್ಲಿ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೇನೆ. ಸೊ ನಮ್ಮ ಯೂಟ್ಯೂಬ್ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ನೀವು ಕಮೆಂಟ್ ಸೆಕ್ಷನಲ್ಲಿ ಕೇಳ್ಬೋದು. ನಿಮಗೆ ನಮ್ಮ ಕೋರ್ಸ್ ಜಾಯ್ನ್ ಆಗಲಿಕ್ಕಿದ್ರೆ ನೀವು ನಮ್ಮ ಆ್ಯಪನ್ನು ಸಹ ಡೌನ್ಲೋಡ್ ಮಾಡ್ಬೋದು. ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.